ಅದು ಸ್ವಲ್ಪ ಡಿಸ್ಟರ್ಬ್ ಆದರೆ ಅಟ್ಟಿಸ್ಕೊಂಡು ಬಂದು ಕಚ್ಚುತ್ತೆ, 5 ಅಡಿ ಎತ್ತರಕ್ಕೆ ಹೆಡೆ ನಿಲ್ಲುತ್ತೆ, ನಿನ್ನಷ್ಟು ಎತ್ತರಕ್ಕೆ ಹೆಡೆ ನಿಲ್ಲುತ್ತೆ ಅಂತ ಹೆದರಿಸ್ಬಿಟ್ಟಿದ್ದಾರೆ. ದೊಡ್ಡದುಂಟ ಸರ್ ಕಾಳಿಂಗ ಅಂತ ಕೇಳಿದೆ. ಅವರು ನಾನು ಎಕ್ಸ್ಪರ್ಟ್ ಅಂತ ತಿಳ್ಕೊಂಡಿದ್ದಾರೆ ಅವ್ರು ಹೇಳಿದ್ರು, ಹೌದು ಸರ್ ತೊಡೆ ಗಾತ್ರ ಇದೆ ಅಂತ ಹೇಳಿದ್ರು. ತೊಡೆ ಗಾತ್ರ ಒಂದು ನಾಗಬನದೊಳಗಿನ ಮರ ಕತ್ತು ಕೂತ್ಕೊಂಡಿದೆ. ಕಾಳಿಂಗ ಸರ್ಪ ಹಿಡಿಲೇ ಇಲ್ಲ, ನಾನು ಉರ್ಗ ತಜ್ಞ ಅಂತ ಹೇಗೆ ಅನ್ಸ್ಕೊಳ್ಳೋದು. ಪ್ಲಾನ್ ಮಾಡಿದೆ, ನಾಗಬನದೊಳಗೆ ಇರೋದ್ರಿಂದ ಇದನ್ನು ನಾನು ಹಿಡಿಯುವುದಿಲ್ಲ, ಸರಿಯಲ್ಲ ಅಂತೇಳಿ, ದೇವರ ಹಾವು ಅಂತ ಪ್ಲಾನ್ ಮಾಡಿದೆ. ಆದ್ರೆ ಇವರು ತುಂಬಾ ಹೊತ್ತಾಯ್ತು ಹಿಡಿತಾ ಇಲ್ಲಲ್ಲ, ಏನು ಅಂತೇಳಿ. ಅದಕ್ಕೆ ಅವನು ಹೇಳ್ತಾನೆ, ನೀನು ಸುಮ್ಮನಿನ ಮರ, ಅದು ಏನು ಕಟ್ಟಿ ಹಾಕಿದ ದನ ಹಿಡಿಯೋದಾ, ಅವ್ರು ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿ. ನಾನು ಓಡಿ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇನೆ, ಎಲ್ಲಿಂದ ಜಾರಿ ಕೊಡ್ಬೇಕು, ಏನಾದ್ರೂ ಸುಳ್ಳು ಹೇಳಿ ಓಡಿ ಹೋಗ್ಬೇಕು ಅಂತೇಳಿ. ಅರ್ಧ ಮರ ಹತ್ತಿ ಬಾಲಕ್ಕೆ ಕೈಯಾಗಿ ಎಳಿವಾಗ ನೇರ ಕಚ್ಚಲಿಕ್ಕೆ ಬಂತು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರಂಭದಲ್ಲಿ ನಾನು ಕಾಳಿಂಗ ಹಿಡಿದದ್ದು ಒಂದು ಘಟನೆ ಹೇಳ್ಬೋದು ನಿಮ್ಗೆ. ನನ್ಗೆ ಅಂದ್ರೆ ಅಲ್ಲಿವರೆಗೆ ಕಾಳಿಂಗ ಸರ್ಪ ಎಲ್ಲ ಹಾವುಗಳನ್ನ ಹಿಡಿತಾ ಇದ್ದೆ ನಾನು, ಸಾಮಾನ್ಯ ಎಲ್ಲ ಹಾವುಗಳನ್ನು ಹಿಡಿತಾ ಇದ್ದೆ. ಪತ್ರಿಕೆಯಲ್ಲೆಲ್ಲ ಬರ್ತಾ ಇತ್ತು, ಉರಗ ತಜ್ಞ ಉರಗ ತಜ್ಞ ಉರಗ ತಜ್ಞ ಅಂತ ಒಂದೊಂದು ಪೇಜಲ್ಲೇ ಹಾಕ್ತಾ ಇದ್ರು. ನನಗೆ ಏನೋ ಒಂದು ರೀತಿ ಮುಜುಗರ, ಕಾಳಿಂಗ ಸರ್ಪ ಹಿಡಿಲೇ ಇಲ್ಲ, ನಾನು ಉರಗ ತಜ್ಞ ಅಂತ ಹೇಗೆ ಅನ್ಸ್ಕೊಳ್ಳೋದು ಅಂತ ಬರ್ತಾ ಇತ್ತು. ಆವಾಗ ನನ್ನ ಮನಸ್ಸೊಳಗೆ ಬರ್ತಾ ಇತ್ತು, ಒಂದು ಕಾಳಿಂಗ ಸರ್ಪ ಯಾವತ್ತಾದ್ರೂ ಒಂದು ಹಿಡಿಲಿಕ್ಕೆ ಅವಕಾಶ ಬಂದಿದ್ರೆ ನನಗೊಂದು ಇದು, ನಾನು ಮನಸ್ಸಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೆ, ಒಂದು ಕಾಳಿಂಗ ಸರ್ಪ ಇರ್ಲಿಯಪ್ಪ, ನನಗೆ ಒಂದು ಅವಕಾಶ ಬರಲಿ. ಕಾಳಿಂಗ ಸರ್ಪ ಹಿಡಿದ ನಂತರ ಒಂದು ಪರಿಪೂರ್ಣತೆ ಬಂತಲ್ಲಿ, ಎಲ್ಲ ಹಾವುಗಳನ್ನು ಹಿಡಿದಿದ್ದಾನೆ ಇವ ಅಂತೇಳಿ. ಅದು ಆವಾಗಿನ ಆಲೋಚನೆ, ಅದು ಈಗ ಬಾಲಿಶ್ ಅಂತ ಅನಿಸ್ತದೆ, ಆವಾಗ ಆಲೋಚನೆ ಬರ್ತಾ ಇತ್ತು. ಆ ಆಲೋಚನೆ ತಕ್ಕ ಒಂದಿನ ಒಂದು ಕಾಲ್ ಬಂತು. ಆಟೋ ಸ್ಟ್ಯಾಂಡಲ್ಲಿ ಇದ್ದೆ, ಒಂದು ಕಾಳಿಂಗ ಒಬ್ರು ಅಲ್ಲಿಯ ರೇಂಜರ್ ಒಬ್ರು ಕಾಲ್ ಮಾಡಿದ್ರು, ಭಾಸ್ಕರ್ ರಾವ್ ಅಂತೇಳಿ RF ಅವ್ರು ಕಾಲ್ ಮಾಡಿದ್ರು. ಒಂದು ಕಾಳಿಂಗ ಸರ್ಪ ಬಂದಿದೆ ಸರ್ ನಮ್ಮಲ್ಲಿ ಅಂತ, ನೀವು ಬರಬೇಕು ಅಂತ ಹೇಳಿದರು. ನನಗೆ ನಿಜವಾಗಿ ನಾನು ಆವರೆಗೆ ಆಲೋಚನೆ ಮಾಡ್ತಾ ಇದ್ದೆ, ಬಿಟ್ಟರೆ ಕಾಳಿಂಗ ಸರ್ಪ ಅಂತ ಹೇಳಿದ್ಕೊಳ್ಳೆ ಹೆದರಿಕೆ ಬಂದ್ಬಿಡ್ತು, ನನಗೆ ಭಯ. ನನಗೆ ಅವರಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಬರ್ತೇನೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನಗೆ ಅದು ಒಂದು ವಿಷಯ ಗೊತ್ತಿತ್ತು, ಕಾಳಿಂಗ ಸರ್ಪ ಕಚ್ಚಿದ್ರೆ ಔಷಧಿ ಇಲ್ಲ, ಕಚ್ಚಿದ ಮನುಷ್ಯ ಸಾಯ್ತಾನೆ. ನಾಗರಾವು ಕನ್ನಡಿ ಯಾವ ಕಡಂಬಳ ಕಚ್ಚಿದ್ರೆ ತಕ್ಷಣ ಆಸ್ಪತ್ರೆ ಇದೆ, ಓಡ್ಬೋದು ಅಂತ ಗೊತ್ತಿದೆ. ನಾನೇನು ಮಾಡಿದೆ, ನಾನು ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡ್ತೇನೆ ಸರ್, ಬ್ಯುಸಿ ಇದ್ದೇನೆ ಅಂತ ಕಾಲ್ ಕಟ್ ಮಾಡಿದೆ. ಕಟ್ ಮಾಡಿದ ನಂತರ ತುಂಬ ಆಲೋಚನೆ ಮಾಡಿದೆ, ಏನು ಮಾಡೋದು, ಹೋಗ್ಬೇಕಾ ಬೇಡವಾ, ಭಯ ಇದ್ದೇ ಇರ್ತದೆ. ಜೀವ ಭಯ ಇದೆಯಲ್ಲ, ಪ್ರತಿ ಒಬ್ಬನನ್ನು ಕಾಡ್ತದೆ. ಅದನ್ನು ನಾವು ಗೆಲ್ಲಿಕ್ಕೆ ಪ್ರಯತ್ನ ಮಾಡಿದರೆ ಅಲ್ಲಿ ಎದುರುಗಡೆ ಸಕ್ಸಸ್ ಇದೆ. ನನಗೆ ಆನಂತರ ಅದು ಗೊತ್ತಾಯಿತು. ಆಲೋಚನೆ ಮಾಡಿದೆ ಮತ್ತೆ ಏನಾದರೂ ಆಗಲಿ ಹೋಗುದೇ ಇನ್ನು ಅಂತೇಳಿ ನೋಡೋಣ ಅಂತೇಳಿ ಆಟೋ ಇಟ್ಟೆ, ಹೆಬ್ರಿಗೆ ಹೋಗಬೇಕು. ಆವಾಗ ಬಸ್ಸಲ್ಲಿ ಹೋಗ್ಬೇಕು ಅಲ್ಲಿಗೆ. ಬಸ್ಸು ನಾನು ಸರ್ವಿಸ್ ಬಸ್ಸು ಅಪರೂಪ, ಅಂದರೆ ಈ ಎಕ್ಸ್ಪ್ರೆಸ್ ಬಸ್ಸು ಕಡಿಮೆ, ಈ ಲೋಕಲ್ ಬಸ್ ಜಾಸ್ತಿ ಅಲ್ಲಿಗೆ. ನಾನು ಇದು ಎಕ್ಸ್ಪ್ರೆಸ್ ಅಂತ ಗೊತ್ತಿಲ್ಲದೆ ಲೋಕಲ್ ಬಸ್ಸಿಗೆ ಹತ್ತಿದ್ದೇನೆ. 1 ಗಂಟೆ 1.25 ಗಂಟೆ ಹೆಬ್ರಿಗೆ ಹೋಗ್ಲಿಕ್ಕೆ, ರಸ್ತೆ ಎಲ್ಲ ಹಾಳಾಗಿ. ಆವಾಗ ಅಷ್ಟು ಹೊತ್ತು ನಾನು ಬಸ್ಸಲ್ಲಿರುವಾಗ ಎಲ್ಲ ಉಗುರುಗಳನ್ನು ಕಚ್ಕೊಂಡಿದ್ದೇನೆ. ಅದನ್ನು ಹೇಗೆ ಹಿಡಿಯುವುದು, ಯಾವ ರೀತಿ ಹಿಡಿಯುವುದು, ದೊಡ್ಡದಿದ್ರೆ ಕಾಳಿಂಗ ಸರ್ಪ, ಆ ದೊಡ್ಡ ಕಾಳಿಂಗ ಸರ್ಪ ಆದರೆ ಹೇಗೆ ಹಿಡಿಯುವುದು, ನಾನು ತುಂಬ ಸಫರ ಇದ್ದೇನೆ. ಅದೆಲ್ಲ ನಾನು ನೋಡಿದ್ದೇನೆ. ಕಾಳಿಂಗ ಸರ್ಪ ತುಂಬ ದಪ್ಪ ಇರೋದು, ಮತ್ತೆ ಅದು ಸುತ್ತ ಹಾಕಿದ್ರೆ ಬಿದ್ದರೆ ಕಚ್ಕೊಂಡ್ರೆ, ಇದೆಲ್ಲ ಯೋಚನೆಗಳು ಆತಂಕಗಳು ಬರ್ತಾ ಇರ್ತವೆ ಮನಸ್ಸಲ್ಲಿ ಒಳಗೆ. ಬಂದು ಅದಕ್ಕೆ ಆವತ್ತು ನಾನು ಉಗುರು ಕಚ್ಚಲಿಕ್ಕೆ ಅಭ್ಯಾಸ ಮಾಡ್ಕೊಂಡದ್ದು. ಆವತ್ತು ಬಸ್ಸಲ್ಲಿ ನನಗೆ ಉಗುರು ಕಚ್ಚುವ ಅಭ್ಯಾಸ ಆಗಿದ್ದು. ಅಲ್ಲಿ ಹೋಗುವಾಗ ಕೈ ಉರಿತಾ ಇದೆ ನಂದು. ಏನು ಒಂದು ಹೇಗೆ ಪ್ಲ್ಯಾನ್ ಮಾಡುತ್ತಲ್ಲೇ ಒಳಗೆ, ಏನು ಅಂದರೆ ನಮಗೆ ಯಾರೂ ಈಗಿನ ಥರ ಎಲ್ಲೂ ಆ ರೀತಿಯ ಮಾಹಿತಿಗಳು ಇಲ್ಲ ನೋಡಿ. ಅಂತರ್ಜಾಲದಲ್ಲಿ ಬರುವಂಥ ಮಾಹಿತಿಗಳು ಅವಾಗ ಏನೂ ಇಲ್ಲ. ನಾವೇ ಒಂದು ಅದಕ್ಕಿಂತ ಮೊದಲು 2 ಎಕ್ಸ್ಪರ್ಟ್ಗಳನ್ನು ನಾನು ಕಾಂಟ್ಯಾಕ್ಟ್ ಆಗಿದ್ದೆ. ಒಬ್ಬರ ಹೆಸರು ಹೇಳುವುದಿಲ್ಲ ನಾನು. ಅವರು ಕಾಳಿಂಗ ಸರ್ಪ ಹೇಗೆ ಹಿಡಿಯುವುದು ಅಂತ ಹೇಳಿದ ಕೂಡಲೇ, ಅದೆಲ್ಲ ನಿನಗೆ ಬೇಡ ಮಾರೆ, ಅದರ ವ್ಯಾಪಾರ, ಅದು ಸ್ವಲ್ಪ ಡಿಸ್ಟರ್ಬ್ ಆದರೆ ಅಟ್ಟಿಸ್ಕೊಂಡು ಬಂದು ಕಚ್ಚುತ್ತೆ, 5 ಅಡಿ ಎತ್ತರಕ್ಕೆ ಹೆಡೆ ಎತ್ತಿ ನಿಲ್ಲುತ್ತೆ, ನಿನ್ನಷ್ಟು ಎತ್ತರಕ್ಕೆ ಹೆಡೆ ಎತ್ತಿ ನಿಲ್ಲುತ್ತೆ ಅಂತ ಹೆದರಿಸ್ಬಿಟ್ಟಿದ್ದಾರೆ. ನನಗೆ ಅದು ತಲೆ ಒಳಗಿತ್ತು. ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಲ್ಲ, ಆ ಭಯವನ್ನು ಮ್ಯಾನೇಜ್ ಮಾಡಬೇಕಲ್ಲ, ಅದನ್ನು ಮೀರಿ ನಾನು ಹಿಡಿಬೇಕು. ಆದ್ರಿಂದ ಆತಂಕ ಭಯ ನನ್ನನ್ನು ಕಾಡ್ತಾ ಇದ್ದದ್ದು. ಹಾಗೆ ಏನಾದರೂ ಮಾಡಿ ಅದನ್ನು ಇದು ಮಾಡಬೇಕಂತ ಹೋದ ಕೂಡಲೇ ಅಲ್ಲಿ ರಾಜಾತಿಥ್ಯ ಹೋಗುವಾಗ ಜೀಪ್ ರೆಡಿಯಾಗಿದೆ, ಅರಣ್ಯ ಇಲಾಖೆ ಜೀಪ್ ರೆಡಿಯಾಗಿದೆ, ಬಂದು ನಿಂತಿದ್ದಾರೆ. ನಾನು ಇಳಿದು ಹತ್ತಿಸ್ಕೊಂಡು ಹೋಗುವಾಗ ಸುಮಾರು ದೂರ ಹೋಗ್ಬೇಕು, ಒಂದು 2 ಚಾರ, ಹೆಬ್ರಿ ಚಾರ, ಅದು 2-3 ಕಿಲೋಮೀಟರ್ ಹೋಗುವಾಗ ದಾರಿಯಲ್ಲಿ ಅವರೊಂದು ಮಾತು ಹೇಳಿದರು. ಗಾರ್ಡ್ ಇದ್ರು. ನಾನು ಕೇಳಿದೆ, ಎಷ್ಟು ದೊಡ್ಡದುಂಟ ಸರ್ ಕಾಳಿಂಗ ಅಂತ ಕೇಳಿದೆ. ಅವರು ನಾನು ಎಕ್ಸ್ಪರ್ಟ್ ಅಂತ ತಿಳ್ಕೊಂಡಿದ್ದಾರೆ ಅವ್ರು ಹೇಳಿದ್ರು, ಹೌದು ಸರ್ ತೊಡೆ ಗಾತ್ರ ಇದೆ ಅಂತ ಹೇಳಿದ್ರು. ತೊಡೆ ಗಾತ್ರ ಆ ಪದ ಕೇಳಿದ ನಂತರ ನಾನು ಮತ್ತೆ ಮಾತಾಡಿಲ್ಲ. ನನಗೆ ಭಯ ಆಯ್ತು. ತೊಡೆ ಗಾತ್ರ ಅಂದ್ರೆ ಇಷ್ಟಪ್ಪ ಇರ್ತದೆ. ಅಲ್ಲಿ ಸೈಲೆಂಟ್ ಆದೆ. ಇನ್ನು
ಸೈಲೆಂಟಾಗಿ ನೋಡುವ ಅಂತ ಅಲ್ಲಿ ಹೋಗಿ ನೋಡುವಾಗ ಅದು ಈ ಜನರೆಲ್ಲ ಒಟ್ಟು ಸೇರಿ ಹೆದರಿಸಿ ಒಂದು ನಾಗಬನದೊಳಗಿನ ಮರಕ್ಕತ್ತು ಕೂತ್ಕೊಂಡಿದೆ. ಅಲ್ಲಿ ಮೇಲೆ ನೋಡುವಾಗ ಸಖತ್ ಅವ್ರು ಹೇಳಿದಷ್ಟೇ ಉಂಟು, ದಪ್ಪ ಉಂಟು. ನಾನು ಪ್ಲ್ಯಾನ್ ಮಾಡಿದ್ದೆ ಇದು ಸಾಧ್ಯ ಇಲ್ಲ, ಅಂದರೆ ಇದು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದನ್ನು ನೋಡಿದ ಕೂಡಲೇ ಗೊತ್ತಾಯ್ತು ಇದು ಹಿಡಿಲಿಕ್ಕೆ ಆಗೋದಿಲ್ಲ, ಮರದಲ್ಲಿದೆ. ಈಗ ಏನಾದರೂ ಮಾಡಿ ಪ್ಲ್ಯಾನ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕು, ಪ್ಲ್ಯಾನ್ ಮಾಡಿ ಓಡಿ ಹೋಗ್ಬೇಕು, ಅಂದರೆ ತಪ್ಪಿಸ್ಕೊಂಡು ಹೋಗಬೇಕು, ಇಲ್ಲಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋದು ಅಂತೇಳಿ ನಾನು ಪ್ಲ್ಯಾನ್ ಮಾಡಿದೆ. ಸುಮ್ಮನೆ ಮರಕ್ಕೆ ಸುತ್ತು ಬರ್ತಾ ಅದನ್ನು ನೋಡ್ತಾ 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 ಇದ್ದೆ. ಮರ ನೋಡ್ತಾ ನೋಡ್ತಾ ಇನ್ನು ಏನು ಮಾಡೋದು, ಎಂತಾದರೂ ಒಂದು ಸುಳ್ಳು ಹೇಳಬೇಕಲ್ಲ ಅವ್ರ ಹತ್ರ, ಏನಾದರೂ ಒಂದು ಸುಳ್ಳು ಹೇಳಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ನಾಗಬನದೊಳಗೆ ಇರೋದ್ರಿಂದ ಇದನ್ನು ನಾನು ಹಿಡಿಯೋದಿಲ್ಲ, ಸರಿಯಲ್ಲ ಅಂತೇಳಿ, ದೇವರ ಹಾವು ಅಂತ ಪ್ಲ್ಯಾನ್ ಮಾಡಿದೆ. ಅದು ಅಷ್ಟೊತ್ತಿಗೆ ಹಿಂದುಗಡೆ ಜನ ಮಾತಾಡ್ತಾ ಇದ್ದಾರೆ, ನಿಂತವರು ಆ ಜಾಲಿಯ ಹಿಂದೆ ನಿಂತಿದ್ದಾರೆ. ಮೆಸ್ಕಾಮ್ ಇದ್ದು, ಕೆ ಬಿದ್ದು ಇದರ ಪ್ರಸರಣ ಕೇಂದ್ರ ಇತ್ತು, ಅದರ ಒಳಗೆ ನಿಂತ ಜನ ಹೇಳ್ತಿದ್ದಾರೆ. ಒಬ್ಬ ಹೇಳ್ತಿದ್ದಾನೆ, ಇವರೇ ಗುರ್ರಸನಿಲ್ ಅಂದರೆ ಇವರೇ ಎಕ್ಸ್ಪರ್ಟ್, ಪೇಪರ್ಲೆಲ್ಲ ಬರ್ತದಲ್ಲ ಅಂತ ಹೇಳಿದರು. ಅದಕ್ಕೆ ಅವನ ಪಕ್ಕದಲ್ಲಿ ಹೇಳಿದ, ಆದರೆ ಇವರು ತುಂಬ ಹೊತ್ತಾಯಿತು ಹಿಡಿತಾ ಇಲ್ಲಲ್ಲ ಏನು ಅಂತೇಳಿ. ಅದಕ್ಕೆ ಅವನು ಹೇಳ್ತಾನೆ, ನೀನು ಸುಮ್ಮನಿನ ಮಾರ, ಅದು ಏನು ಕಟ್ಟಿ ಹಾಕಿದ ದನ ಹಿಡಿಯೋದಾ, ಅವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳಿ. ನಾನು ಓಡಿ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೇನೆ, ಎಲ್ಲಿಂದ ಜಾರಿ ಕೊಡಬೇಕು, ಏನಾದರೂ ಸುಳ್ಳು ಹೇಳಿ ಓಡಿ ಹೋಗ್ಬೇಕು ಅಂತೇಳಿ. ಇವರು ಹಾಗೆ, ನನಗೆ ಆಗ ಒಂಥರ ನಾಚಿಕೆ ಆಯಿತು. ಇವರು ಇಷ್ಟು ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ, ಗೌರವ ಇದೆ, ಮತ್ತು ಸುತ್ತ ಮನೆಗಳಿವೆ ಸರ್, 5 ಸೆನ್ಸ್ ಇದ್ದು ಮನೆಗಳಲ್ಲಿವೆ. ಅದು ಅಲ್ಲಿಗೇ ಬರೋದು, ಅಂದರೆ ಕೇರೆ ಹುಡುಕಿಕೊಂಡು ಬಂದಿದೆ. ವಾರ ಕಟ್ಲೆ ಕೇರೆ ಹಾವಿನ ಹಿಂದೆ ಬೀಳ್ತದೆ, ಹಿಡಿದು ತಿಂದ ನಂತರ ಹೋಗ್ತದೆ. ಜನರಿಗೆ ಗೊತ್ತಿಲ್ಲ, ಕಾಳಿಂಗ ಅಂದರೆ ಅಪಾಯ, ಇದನ್ನು ಏನಾದರೂ ಮಾಡಿ ಹಿಡಿಯೋದು. ಆದರೆ ಆಯಿತು, ಹೋದರೆ ಹೋಯ್ತು, ನೋಡೋಣ ಅಂತೇಳಿ ಒಂದು ದೋಟಿ ತರಲಿಕ್ಕೆ ಹೇಳಿದೆ. ದೋಟಿಯ ತುದಿಗೆ ಬಟ್ಟೆ ಕಟ್ಟಿದೆ, ಮರದಲ್ಲಿರೋ ಹಾವಿಗೆ ಸ್ವಲ್ಪ ತಿವಿದೆ, ಅದು ಕೆಳಗೆ ಬರ್ತದೆ ಅಂತೇಳಿ. ಅದು ಇನ್ನೂ ಮೇಲೆ ಹೋಯ್ತು. ಮರ ಹತ್ತಿದೆ, ಅರ್ಧ ಮರ ಹತ್ತಿ ಬಾಲಕ್ಕೆ ಕೈಯಾಗಿ ಎಳಿವಾಗ ನೇರ ಕಚ್ಚಲಿಕ್ಕೆ ಬಂತು. ಕಚ್ಚಲಿಗೆ ಬಂದ ಕೂಡಲೇ ಅಷ್ಟೇ ವೇಗವಾಗಿ ಮರದಿಂದ ಇಳಿದು ಹಾರಿದ ಕೂಡಲೇ ಕೆಳಗೆ ಬಂತು. ಕೆಳಗೆ ಬಂದ ಕೂಡಲೇ ಬಾಲ ಸಿಕ್ತು, ಎಳೆದ ಕೂಡಲೇ ಅದು ಕಾಂಪೌಂಡಿನ ಹೊರಗೆ, ಇದು ನಾಗಬನಕ್ಕೆ ಕಾಂಪೌಂಡ್ ವಾಲ್ ಹಾಕಿದ್ದಾರೆ, ಪಾಗರ ಹಾಕಿದ್ದಾರೆ, ಪಾಗರದಿಂದ ಆಚೆ ಹಾರಿತ್ತು, ಓಡಿ ಹೋಯ್ತು. ನಾನೆಂತ ಮಾಡಿದೆ, ಅದು ಓಡಿ ಹೋದರೆ ಜನರ ಗುಂಪಿಗೆ ನುಸುಳುತ್ತೆ, ಅಲ್ಲಿ ಅಪಾಯ ಆಗುತ್ತೆ ಅಂತೇಳಿ ನಾನು ಅದ್ರ ಜೊತೆ ಹಾರಿದೆ. ನೋಡುವಾಗ ಜನರನ್ನು ನೋಡಿ ಪಾಗರದ ಎಡೆಯಲ್ಲಿ ಕೂತ್ಕೊಂಡಿದೆ. ಅದು ಹೆಡೆ ಎತ್ತಿ ನಿಂತಿದೆ, ಒಂದು ಸೊಂಟದವರೆಗೆ ಹೆಡೆ, ಇಷ್ಟೆತ್ತರ, ಅದು ಉದ್ದ ಕಾಳಿಂಗ 13 ಅಡಿ ಏನೋ ಉದ್ದ ಇತ್ತು, ಹೆಡೆ ಎತ್ತಿ ನಿಂತಿದೆ. ನಾನು ಅದರ ಪಕ್ಕದಲ್ಲಿ ಇದ್ದೇನೆ. ಅಲ್ಲಿ ಏನಂದರೆ, ನಮ್ಮಲ್ಲಿ ಯಾವ ಹಾವು ಕೂಡ ನೀವು ತಟಸ್ಥವಾಗಿ ಅದರ ಎದುರುಗಡೆ ನಿಂತರೆ, ತಟಸ್ಥವಾಗಿ ಒಂದು ಹಾವು ಹೆಡೆ ಎತ್ತಿ ಇಂಥ ಹಾವಿನ ತಟಸ್ಥವಾಗಿ ನಿಂತರೆ ಆ ಹಾವು ನಿಮ್ಗೆ ಕಚ್ಚೋದಿಲ್ಲ. ಅದಕ್ಕೆ ಎಲ್ಲ ಮುತ್ತು ಕೊಡೋದೆಲ್ಲ ಮಾಡ್ತಾರೆ. ಚಲನೆ ಆದ ಕೂಡಲೇ ಪ್ರತಿಕ್ರಿಯೆ ಕೊಡ್ಬೋದು, ಚಲನೆ ಆದ ಕೂಡಲೇ ಅಪಾಯ ಸೂಚಕ. ಅದು ಏನು ಜೀವಿ ಇದು ನನಗೆ ಅಟ್ಯಾಕ್ ಮಾಡುತ್ತೆ. ನಾನು ಸೈಲೆಂಟಾಗಿ ನಿಂತ್ಕೊಂಡ ಕೂಡಲೇ ಹಾವು ಏನು ಮಾಡ್ತು, ನನ್ನನ್ನೇ ಗಮನಿಸ್ತಾ ಉಂಟು. ನಾನು ಈ ಕೈ ಅಲ್ಲಾಡ್ತಿಲ್ಲ, ಬಾಯಲ್ಲಿ ಹೇಳಿದೆ ಒಬ್ಬ ರೇಂಜರಿಗೆ, ಒಂದು ಕೋಲ್ ತಂದು ಕೊಡಿ ನನಗೆ ಈಚೆ ಕೈಯಿಂದ ಅಂತ ಹೇಳಿದೆ. ಗಾರ್ಡ್ ಇದ್ರು, ಅವ್ರು ಅಲ್ಲಿಂದ ಹೇಳ್ತಿದ್ದಾರೆ, ಸರ್ ನನ್ನ ಹೆಂಡತಿ ಮಕ್ಕಳಿದ್ದಾರೆ ಸರ್ ಅಂತೇಳಿ. ಅಲ್ಲಿಂದಲೇ ಕೋಲ್ ತಲೆಗೆ ರೆಡಿ ಇಲ್ಲ. MB ಅಂಗಡಿ ಅಂತ RFO ಇದ್ದಾರೆ, ಅವ್ರು ಏನು ಮಾಡಿದ್ರು, ಅವರು ಆಚಿಂದ ಹುಡ್ಕೊಂಡು ಬಂದು ಹಿಂದಿನಿಂದ ಒಂದು ಕೋಲ್ ಕೊಟ್ರು ಈ ಕೈಗೆ. ಪಟ್ಟ ತಕೊಂಡು ಅದರ ಮೂತಿ ಎದುರುಗಡೆ ಇಟ್ಟೆ, ಪಟ್ಟ ಅದು ತಿರುಗಿ ಮೂತಿ ಕೋಲಿನತ್ತ ಹೋಯ್ತು. ಇದೇ ಕೈಯಲ್ಲಿ ಅಲ್ಲಿ ಹೆಡೆ ಹತ್ತಿ ಇಲ್ಲಿ ಹಿಡಿದು ಬಿಟ್ಟೆ. ಅಲ್ಲಿ ಏನು ಅದು ಹಿಡಿಯುವುದು ಹೇಗಂತ ಗೊತ್ತಿಲ್ಲ ನಮಗೆ, ಅಲ್ಲೇ ಕುತ್ತಿಗೆ ಹಿಡಿದು ಬಿಟ್ಟೆ. ಈಗ ನೀವು ಕ್ರಮ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಹೋಗೋದು. ನಾವು ಅವಾಗ ಪೈಪ್ ಇಡೋದು, ಚೀಲ ಕಟ್ಟೋದು ಏನು ಗೊತ್ತಿರಲಿಲ್ಲ. ಒಟ್ಟು ಹಾವನ್ನು ಕುತ್ತಿಗೆಯಲ್ಲಿ ಹಿಡಿಯುವಂಥ ಕ್ರಮ ಆವಾಗ ಇದ್ದದ್ದು. ಎಲ್ಲರೂ ಆ ಥರ ಮಾಡ್ತಾ ಇದ್ದದ್ದು. ನಾವು ಕೆಲವರು ನೋಡಿದ್ದೇನೆ, ಎಕ್ಸ್ಪರ್ಟ್ಗಳನ್ನು ನಾವು ನೋಡಿದ್ದೇನೆ. ಅವಾಗದ್ದು ಹಿಡಿದ ಕೂಡಲೇ ಅದು ಎತ್ತಿದೆ, ಎಲ್ಲ ಸುತ್ತಾಕೊಳ್ತು, ಜನರ ಜೋರು ಬೊಬ್ಬೆ ಎಲ್ಲ ಆಯಿತು. ಆ ನಂತರ ಚೀಲಕ್ಕೆ ಹಾಕಿದ ನಂತರ ಜನ ಎಲ್ಲ ಹಿಂದುಗಡೆ ನನ್ನನ್ನು ಮುಟ್ತಾ ಇದ್ದಾರೆ. ತುಂಬ ಜನ, ಒಂದು 50-100 ಜನ ಇದ್ದಾರೆ, ಮುಟ್ತಾ ಇದ್ದಾರೆ. ಹಿಂದೆ ನೋಡುವಾಗ ಎಲ್ಲ ಹೀಗೆ ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಮತ್ತೆ ನೋಡುವಾಗ ಕಾಳಿಂಗ ಸರ್ಪ ಅಂದರೆ ಅವರಿಗೆ ಕಾಡ್ಯ ದೈವ, ಕಾಡ್ಯ ಆರಾಧನೆ ಮಾಡ್ತಾರೆ. ಕಾಳಿಂಗನನ್ನ ಕಾಡ್ಯ ಅಂತ ಆರಾಧನೆ ಮಾಡ್ತಾರೆ, ಕಾಡ್ಯ ಸ್ಥಾನ ಅಂತ ಎಲ್ಲ ಇದೆ ಅವರಿಗೆ. ಆ ಕಾಳಿಂಗ ಸರ್ಪವನ್ನು ಹಿಡಿದದ್ದು ಅವರ ಒಂದು ಭಯಭಕ್ತಿ, ಅದರಿಂದ ಅವರು ಈ ಥರ ಮಾಡ್ತಾ ಇದ್ದದ್ದು. ಅಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ನನ್ನನ್ನು ಮತ್ತೆ ಜೀಪಿಗೆ ಎತ್ಕೊಂಡು ಹೋಗಿ ಹಾಕಿದ್ರು, ಅಲ್ಲಿಂದ ಮತ್ತೆ ಕಾಡಿಗೆಲ್ಲ ಬಿಟ್ಟದ್ದು. ಆ ವಾರದಲ್ಲಿ 3 ಕಾಳಿಂಗ ಸರ್ಪ ಅದೇ ಏರಿಯಾದಲ್ಲಿ ಹಿಡಿದೆ ನಾನು. ಅದು ಒಂದು ವಾರದಲ್ಲಿ 3 ಹ್ಯಾಟ್ರಿಕ್ ಅಂತ ಬಂತು, ಅದು ಪತ್ರಿಕೆಯಲ್ಲೆಲ್ಲ ಬಂತು. ಅದು ಆವಾಗ ದೊಡ್ಡ ಸಾಧನೆ.